ನೀನೇನು ಮಾತಾಡೋಕ್ಕೆ ಹೋಗ್ಬೇಡ ಕಣಪ್ಪ. ನಾನು ಅಮ್ಮಯ್ಯ ಮಾತಾಡ್ತೀವಿ ಸುಮ್ಮನಿರು. ಅದು ಯಾವಳಾಗಿರ್ಲಿ ಹೇಳು. ಈಗ ಹೆಂಗಸ್ರು ಮಾತಾಡಿದ್ರೆ ಏನಾಗಲ್ಲ. ಈಗ ಹೆಂಗಸ್ರು ನೀನೇನ ಯಮ್ಮನ ಮೇಲೆ ಕೈ ಮಾಡಿದರೆ ತಪ್ಪಾಗುತ್ತೆ ಕಾನೂನು ಪ್ರಕಾರ. ಅದಕ್ಕೇ ನಾನು ಅಮ್ಮಯ್ಯ ಮಾತಾಡ್ತೀವಿ ಸುಮ್ಮನಿರು. ಏನಿದ್ರು ಅಮ್ಮ ಇಂತಾಗ ಹೇಳೋಣ, ಅದೆಲ್ಲ ನಂಬುತ್ತೆ ನೋಡೋಣ. ಕರಿತೀನಿ ತಾಡಿ. ಅಮ್ಮ ಅಮ್ಮ ಅಕ್ಕ ಬನ್ನಿ. ಪ್ರೇಮ ಅಮ್ಮ ಇಲ್ಲೇ ಎಲ್ಗೋಗೈತೆ? ಐತೆ ಬನ್ನಿ ಅಕ್ಕ. ಅಣ್ಣ ಬರ್ರಿ ಕೂತ್ಕೊ ಬನ್ನಿ. ಅತ್ತೆ ಅತ್ತೆ ಚೈತ್ರ ಅಕ್ಕನೂ ವರ್ಷಣ ಬಂದಿದ್ದಾರೆ ಬಾ ಅತ್ತೆ. ಕೂಕಾಡ್ರಮ್ಮ ಯಾವಾಗ ಬಂದ್ರಿ? ಇದೇ ತಾನೇ ಬಂದ್ವಿ ಕಣಮ್ಮ. ಏನೋ ಮಾತಾಡಬೇಕಾಗಿತ್ತು ಅದಕ್ಕೆ ಬಂದ್ವಿ. ಇವಾಗ ನಮ್ಮ ಅಂಗಡಿ ಹತ್ರ ದೊಡ್ಡದಾಗಿ ಗಲಾಟೆ ಆಗೈತೆ, ಅದಕ್ಕೆ ಆ ವಿಷಯವಾಗಿ ಏನೋ ಮಾತಾಡೋದಕ್ಕೆ ಬಂದ್ವಿ. ಹ್ಞೂ ಅಕ್ಕ ನಾನು ಕೇಳ್ಪಟ್ಟೆ. ಏನಕ್ಕ ಅಷ್ಟು ದೊಡ್ಡದಾಗಿ ಗಲಾಟೆ ಆಗೈತಂತ? ಅಮ್ಮ ಯಾರೋ ಗಲಾಟೆ ಮಾಡೋಳಂತೆ. ಅಯ್ಯಮ್ಮ ಯಾರೋ ಬಜಾರಿ ಹೆಂಗ್ಸು ನನ್ನ ಅಂಗಡಿಗೆ ಆ ಸೋಮೇಶಣ್ಣ ಕರ್ಕೊಂಡು ಬಂದಿತ್ತು. ಕೆಲಸ ಮಾಡ್ತಾರೆ, ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಹೇಳಿ ಕರ್ಕೊಂಡು ಬಂದಿತ್ತು. ನಾನು ಬಿಡು ಹೋಗ್ಲಿ, ಯಾರೂ ಇಲ್ವಲ್ಲ ಕೆಲಸದಾರರು ಬೇಕಾಗ್ತಾರೆ ಅಂತ ಕರ್ಕೊಂಡಿದ್ದೆ. 3 ದಿವಸದಲ್ಲಿ ಅಯ್ಯಮ್ಮ ಎಷ್ಟು ನನಗೆ ಬೇಜಾರು ಇಡಿಸ್ಬಿಟ್ಲು ಅಂದರೆ ನಿಜವಾಗ್ಲೂ ತುಂಬ ಬೇಜಾರಾಗ್ಬಿಡ್ತು ನನಗೆ. ಅದಕ್ಕೆ ನೀವು ಕೆಲ್ಸಕ್ಕೆ ಬೇಡ ಅಂತ ಹೇಳಿ ಅವ್ರು ಕಳ್ತನ ಮಾಡೋ ಬುದ್ಧಿ ಎಲ್ಲ ಗೊತ್ತಾಯಿತು. ಕೆಲ್ಸಕ್ಕೆ ಬೇಡ ಅಂತ ಹೇಳಿದಕ್ಕೆ ನೀನು ನನಗೆ 15,000 ಸಂಬಳ ಕೊಡಬೇಕು, ಕೊಡಲಿಲ್ಲ ಅಂದರೆ ಏನಿಲ್ಲ ಅಂತೇಳಿ ಬೆಳಗ್ಗೆ ಒಂದು 5-6 ಜನಕ್ಕೆ ಕರ್ಕೊಂಬಂದು ನನ್ನ ಅಂಗಡಿ ಹತ್ರ ಗಲಾಟೆ ಮಾಡಿಸಿದ್ದಾಳೆ ಅಯ್ಯಮ್ಮ. ನೀನು ಏನಾದ್ರೂ ಕೊಡ್ದಂಗೆ ಒಂದು ಇರೋ ಸಂಬಳನ, ನಾನು ಏನಿಲ್ಲ ನಿನಗೆ ಅಂತ. ನಾನು ಕೊಡೋದಿಲ್ಲ, ನೀನು ಯಾಕೆ ನೀನು ಮಾಡಿರೋ ಕೆಲಸ ಅಂಥದ್ದು. ಸಾಮಾನೆಲ್ಲ ಕತ್ಕೊಂಡು ಹೋಗಿದ್ದಾರೆ ಅತ್ತೆ, ರೇಷನ್ ಎಲ್ಲ ಎಷ್ಟೊಂದು ರೇಷನ್ ಎಲ್ಲ ಕತ್ಕೊಂಡು ಹೋಗಿದ್ದಾರೆ. ಅದಕ್ಕೇ ನಾನು ಸಂಬಳ ಕೊಡೋದಿಲ್ಲ ಅಂತ ನಾನು ವಾದ. ಆ ಅಮ್ಮ ನನ್ನೇ ಹಿಡ್ಕೊಂಡು ಹೊಡೆದ್ಬಿಟ್ಲು ಗೊತ್ತಾ. ಇನ್ನು ನಾನು 100 ಜನಕ್ಕೆ ಕರ್ಸಿ ನಿನಗೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ನೋಡು, ನಿನ್ನ ಅಂಗಡಿ ಎಲ್ಲನ ಎತ್ತಿಸ್ತೀನಿ, ಏನೂ ಇರಬಾರ್ದು, ನಿನ್ನ ಅಂಗಡಿಲೆಲ್ಲ ಪೀಸ್ ಮಾಡಿ ಹಚ್ಚಿಗೆ ಎಸ್ಬಿಡ್ತೀವಿ ಅಂತ ಹೇಳಿ ತುಂಬ ಜೋರು ಮಾಡ್ತಾವಳೆ ಆ ಅಮ್ಮ. ಹೆಂಗಸ್ರತಾಗೆ ಹೆಂಗೂ ಮಾತಾಡೋದಿಲ್ಲ, ನಾವು ಕೇಳ್ದೊಟ್ಟು ಕೊಟ್ಬಿಡ್ತಾರೆ ಅಂತ. ಕೊಡಬೇಡ, ಅದೇನಾದರೂ ಪರವಾಗಿಲ್ಲ. ಎಲ್ಲಾನ ಎಷ್ಟೊಂದು ರೇಷನ್ ಕತ್ಕೊಂಡು ಹೋಗ್ಯವಳೆ. ಅದಕ್ಕೂ ಸರಿ ಆಯಿತು. ನೀನು 3 ದಿನ ಕೆಲಸ ಮಾಡಿದ್ಕು ರೇಷನ್ ಕತ್ಕೊಂಡು ಹೋಗಿದ್ಕೋ ಅದಕ್ಕೂ ಸರಿ ಹೋಯ್ತು ಅಂತ ಹೇಳ್ಬೇಕಾಗಿತ್ತು ನೀನು. ಅದೇ ಹೇಳ್ದೆ ಅತ್ತೆ, ನಾನು ಹಂಗೆ ಹೇಳಿದ್ದು. ನೀನು ರೇಷನ್ ಕತ್ಕೊಂಡು ಹೋಗಿದ್ಕೂ ಇದಕ್ಕೂ ಸರಿ ಆಯ್ತಮ್ಮ, ನಾನು ಕೊಡೋಕ್ಕಾಗೋದಿಲ್ಲ, ಕೆಲಸ ಇಲ್ಲ ಹೊರಟೋಗೋನೆ. ನೀನು ಇದ್ದಕ್ಕಿದ್ದಂಗೆ ಕೆಲಸದಿಂದ ತೆಗಿತಾ ಇದೆಯಾ, ನನಗೆ 10,000 ಪೇಮೆಂಟ್ ಕೊಡ್ಬೇಕು ನಿನಗೆ. 10,000 ಪೇಮೆಂಟ್ ಅಂದರೆ ಇನ್ನೂ 5,000 ಎಕ್ಸ್ಟ್ರಾ ಕೊಡಬೇಕು. ಇದ್ದಕ್ಕಿದ್ದಂಗೆ ನೀನು ಕೆಲಸದಿಂದ ತೆಗಿತಾ ಇದೆಯಾ ಅಂದಮೇಲೆ ನಾವು ಬೇರೆ ಕೆಲಸ ನೋಡ್ಕೋಬೇಕಲ್ಲ, ನಮಗೆ ಟೈಮ್ ಬೇಕು. ಅದಕ್ಕೆ ಇದ್ದಕ್ಕಿದ್ದಂಗೆ ಕೆಲಸ ತೆಗೆದ್ರೆ ನನಗೆ 5,000 ನೀನು ಎಕ್ಸ್ಟ್ರಾ ಕೊಡಬೇಕು ಅಂತ ಹೇಳಿ. ಏನಿದೆ ನಿನ್ನ ಕಂಪ್ನಿನ ಕೊಡೋದಕ್ಕೆ, ಅದಕ್ಕೆ ಕೊಡೋಕ್ಕಾಗೋದಿಲ್ಲಮ್ಮ ಅಂತ ಹೇಳಿ ನಾನು ಚೆನ್ನಾಗಿ ಗಲಾಟೆ ಮಾಡಿದೆ. ನನಗೆ ಹೊಡೆದ್ಲು, ತಿರುಗಿಸಿ ಹೊಡಿಯೋಕ್ಕಾಗಲಿಲ್ವಲ್ಲ. ಏನು ಮಾಡೋಣ, ಒಂದು ಹೆಣ್ಣಿನ ಮೇಲೆ ಕೈ ಮಾಡಿಬಿಟ್ರೆ ಅದು ಕಾನೂನು ಪ್ರಕಾರ ತಪ್ಪಾಗುತ್ತೆ ಅಂತ ಹೇಳಿ ನಾನು ಯಾಕೆ ಬೇಕು ಅಂತೇಳಿ ನಾನು ಕೈ ಮಾಡಲಿಲ್ಲ ಅತ್ತೆ. ಬೇಡ, ಕೈ ಮಾಡಬೇಡ, ಸುಮ್ಕಿರು. ಈಗ ಹೆಂಗಸ್ರು ಗುದ್ದಾಡಿದ್ರೆ ಒಂಥರ ಹೆಂಗಸ್ರು ಮೇಲೆ ಗಂಡಸ್ರು ಹೋದ್ರೆ ಅದು ದೊಡ್ಡ ತಪ್ಪಾಗ್ಬಿಡುತ್ತೆ. ಬೇಡ, ಯಾತ ಮಾತಾಡಕ್ಕೆ ಹೋಗ್ಬೇಡ, ಸುಮ್ಕಿರವಳೆ. ಅವಳನ್ನು ನಾವು ನೋಡ್ಕೊಂತೀವಿ, ಬತ್ತೀವಿ. ನಾನು ಚೈತ್ರ ಇಬ್ಬರಳು ಹೋಗ್ತೀವಿ. ಹೆಂಗಸ್ರು ತಗ್ಲಿಕೊಂಡ್ರೆ ಸುಮ್ಕ ಹಾಕ್ತಾರೆ ಅವಾಗ. ಗಂಡಸ್ರು ಹೆಂಗೂ ಏನು ಮಾಡೋದಿಲ್ಲ, ಏನು ಅಂಬೋದಿಲ್ಲ, ನಾವೇನು ಕೇಳಿದ್ರು ಕೊಡ್ತಾರೆ, ನಮ್ಮ ಏನು ಮಾತಾಡಿದ್ರು ನಡೀತೈತೆ ಅಂತ ಹೇಳಿ ತಿಳ್ಕೊಬಿಟ್ಟವಳೆ ಅಯ್ಯಮ್ಮ. ಬತ್ತಿ ನಡೀಲಿ, ಅದು ಯಾರು ಅಂತ ಹೇಳಿ ನೋಡೋಣ, ಅದೇನು ಮಾಡ್ತಾಳೆ ಮಾಡಲಿ, ನೋಡೋಣ ಅದೆಲ್ಲ. ಅದಕ್ಕೆ ನಾನು ಚೈತ್ರನ ಹತ್ರ ಈ ವಿಷಯ ನೆನ್ನೆ ಹೇಳಿರಲಿಲ್ಲ, ಮತ್ತು ಹೇಳ್ದೆ ಬೆಳಗ್ಗೆ. ಅದಕ್ಕೇ ಇವಾಗ ಬೇರೆ ಗಲಾಟೆ ಆಯಿತು. ಅದಕ್ಕೇ ನಾನು ಇವಾಗ ಬಂದ ಊಟಕ್ಕೆ, ಅದಕ್ಕೆ ನಿಮಗೂ ವಿಷಯ ತಿಳಿಸೋಗೋಣ ಅಂತೇಳಿ ಬಂದೆ. ಅವರು ಆ ರೀತಿ ಸುಮ್ಮನೆ ಯಾಕೆ ಜಗಳ ಮಾಡಿಕೊಂಡು ಅವ್ರ ಹತ್ರ ಅಂತ ನನಗೆ ಬೇಜಾರಾಗ್ಬಿಡುತ್ತೆ. ಆ ಸೋಮೇಶಣ್ಣ ನಾನೇ ಕೊಡ್ತೀನಿ ಕೊಡು ಅಂತ. ನಾನು ಇಲ್ಲ ಕಣಣ್ಣ, ನಾನು ಕೊಡೋದಿಲ್ಲ, ನನ್ನ ಕೈಯಾರೆ ನಾನು ಯಾಕೆ ಕೊಡೋದಿಲ್ಲ ಅಂತ ನಾನು. ಅವಣ್ಣ ಕೊಡ್ತೀನಿ ಅಂತಂದ್ರೂ ಅವ್ರು ಇಸ್ಕೊಳ್ಳೋಂಗಿಲ್ವಂತೆ. ನಿನ್ನ ಅಂಗಡಿಲೆಲ್ಲ ನಾನು ಕೆಲಸ ಮಾಡಿದ್ದು, ನಿಮ್ಮ ಹತ್ರ ಅಲ್ಲ ಹಾಗೆ ಅಂತ ಹೇಳಿ ಆ ಅಮ್ಮ ಎಷ್ಟು ಜೋರು ಮಾಡ್ತಾವಳೆ. ನಾನು ಹಂಗೆ, ನಾನು ಈ ಏರಿಯಾಗೆ ಡಾನು, ನನಗೆ ಈ ಏರಿಯಾದಲ್ಲಿ ಎಲ್ಲ ಗೊತ್ತು, ನೀವು ಅಂಗಡಿ ಓನರ್ ಸಮೇತ ಗೊತ್ತು, ಖಾಲಿ ಮಾಡಿಸ್ತೀನಿ, ನಿನ್ನ ಅಂಗಡಿ ಎಲ್ಲೆಲ್ಲೂ ಇರಬಾರ್ದು, ನಾನೇ ಅಂಗಡಿ ಮಾಡ್ತೀನಿ ಹಂಗೆ ಹಿಂಗೆ ಅಂತೇಳಿ ಎಷ್ಟು ಮೆರಿತಾ ಇದ್ಲು ಅತ್ತೆ. ವಿಷಯನ ನೀವೇನು ಮಾತಾಡೋದಕ್ಕೆ ಹೋಗ್ಬೇಡಿ, ಅತ್ತೆ ಎಲ್ಲ ನೋಡ್ಕೊಂತಾರೆ, ಸುಮ್ಮನೆ ಇದ್ಬಿಡಿ ನೀವು. ಅದಕ್ಕೆ ಮತ್ತೆ ನಾನು ಚೈತ್ರಂಗ ಅತ್ತೆನಿಗೂ ಹೇಳಿದ್ರೆ ನೋಡ್ಕೊತಾರೆ, ಅದೇನು ಬಂದರು ಅಂತ ಹೇಳಿ. ನಾನು ಅದಕ್ಕೆ ನಾನು ಕೊಡೋದಿಲ್ಲ ಅಂದೆ. ನನ್ನ ಕೈ ಎತ್ತಿ ನಾನು ನಿಮ್ಗೆ ₹1 ಕೊಡೋದಿಲ್ಲ, ನೀವು ಮಾಡಿರೋ ಮೋಸಕ್ಕೆ, ನೀವು ಮಾಡಿರೋ ಇದಕ್ಕೆ ನಾನು ₹1 ಕೊಡೋದಿಲ್ಲ ಅಂತ ಹೇಳಿ ಮುಖ ಕೊಡ್ದಂಗೆ ಹೇಳ್ಬಿಟ್ಟೆ ಅತ್ತೆ. ಕೊಡಬೇಡ, ಅಂಗಡಿ ಅಂತೂ ಬಾಕ್ಲು ಹಾಕ್ಬೇಡ, ಅದು ಏನಾಗುತ್ತಾ ಆಗಲಿ. ಒಟ್ಟಿನಲ್ಲಿ ನೀನು ಹೆಂಗೆ ದಿನ ವ್ಯಾಪಾರ ಮಾಡ್ತಿದ್ದ ಹಂಗೆ ಮಾಡಿ. ಸೋಮೇಶಣ್ಣ ಏನು ಹೇಳ್ತಾ ಐತೆ, ವ್ಯಾಪಾರ ಮಾಡೋ ಜಾಗದಲ್ಲಿ ನೀನು ಜಗಳ ಮಾಡ್ಕೋಬೇಡಪ್ಪ, ಸುಮ್ಮನೆ ಕೊಟ್ಬಿಡು ಅಂತ ಹೇಳ್ತಾ ಐತೆ. ಅದಕ್ಕೆ ನಾನು ಕೊಡೋದಿಲ್ಲ ಅಣ್ಣ, ಅದೇನಾಗುತ್ತಾ ಆಗಲಿ, ಅಯ್ಯಮ್ಮನಿಗೆ ಅಷ್ಟೊಂದು ಇರಬೇಕಾದ್ರೆ ನನಗೆ ಇನ್ನೆಷ್ಟು ಇರಬೇಡ ಅಂತ ಹೇಳಿ ನಾನು ಜೋರಾಗ ಅಣ್ಣನ ಹತ್ರನೇ ಮಾತಾಡಿದೆ. ಯಾಕೆ ಏನಾಯ್ತು? ಯಾವಳ ಅವಳು ಕೆಲ್ಸಕ್ಕೆ ಬಂದಿದ್ಲಂತೆ, ಅವಳು ಬಾಜಾರಿ ಹೆಂಗ್ಸು.
ಅವಳು ಏನೇನ ಮಾತಾಡಿದ್ಲಂತೆ, ಅದಕ್ಕೆ ಹಂಗೆ ಹಿಂಗೆ ನಿನ್ನ ಅಂಗಡಿ ಬಾಕ್ಲು ಹಾಕಿಸ್ತೀನಿ ಅಂತ ಜೋರು ಮಾಡಿದ್ಲಂತೆ, ಏನೋ ದುಡ್ಡು ಕೊಡ್ಬೇಕಂತೆ, ಅದಕ್ಕೆ ಕೊಡಲ್ಲ ಹಂಗೆ ಹಿಂಗೆ ಅಂತೇಳಿ ಇವನು ಯಾತತ ಮಾತಾಡಿದ್ನಂತೆ, ಜಗಳ ಆಯ್ತು. ಅದನ್ನು ಮಾತಾಡ್ತಿದ್ವಿ, ಜಗಳ ಆಗೈತೆ ಅಂತ ಅಂಗಡಿ ತಾಯಿ. ಅವಳು ಎದುರಿಸಿ ಅವಳಂದ್ರೆ ನಾನು ದುಡ್ಡು ಕೊಡಲಿಲ್ಲ ಅಂದ್ರೆ ನಿನಗೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಎದುರಿಸಿ ಅವಳಂತೆ. ಹೆಂಗಸ್ರತ ಮಾತಾಡಂಗಿಲ್ವಲ್ಲಪ್ಪ ಗಂಡಸ್ರು. ಆಮೇಲೆ ಕೈ ಮಾಡಂಗಿಲ್ಲ, ನೆನ್ನೆ ಸ್ಪೆರೆ ಒದ್ಲಂತೆ, ಅವಳ ಊರು ಬಜಾರಿ ಅಂತಿ. ಅದು ಇವತ್ತು ಕೊಡ್ಬೇಕು, ಸುಮ್ಮನೆ ಬಿಸಾಕಿದ್ರೆ ಆಯ್ತಪ್ಪ ಅತ್ಲಾಗೆ ಅಂತರ್ತಾಗೆಲ್ಲನ ಸುಮ್ಮನೆ ಯಾಕೆ. ಒಬ್ಬೊಬ್ರು ಸರಿ ಇರಲ್ಲ, ಒಬ್ಬೊಬ್ರು ಬಾಯಿ ಸರಿ ಇರಲ್ಲ, ಒಬ್ಬೊಬ್ರು ಸರಿ ಇರಲ್ಲ ಬಜಾರೇರು ಅಂತ ಲೌಡೇರು ಕೂಟ ಹೋಗ್ಬಾರ್ದು. ಮಾಮ ಹೇಳ್ತಾ ಇರೋದು ಸರಿಯಾಗಿ ಐತಿ. ಒಬ್ಬೊಬ್ರು ಒಳ್ಳೆಯವರಲ್ಲ, ಬಲು ಬಜಾರ್ ಇರ್ತಾರೆ ಅಂತಾರ ಕುಟ್ಟೆ ಹೋಗೋದ್ಕಿನ ನಮ್ಮ ಪಾಡಿಗೆ ನಾವಿದ್ರೆ ವಾಸೆ. ಸುಮ್ಮನೆ ಕೊಟ್ಬಿಡಿ ಅಣ್ಣ. ಬೇಡ ಸುಮ್ಮನೆ ಇಷ್ಟೊಂದೆಲ್ಲ ಇದು ಮಾಡಿ ಅವಳಿಗೆ ಕೊಟ್ಟರೆ ಎಷ್ಟು ಮಾತಾಡ್ತಾಳೆ, ನಾಳೆ ಹೊತ್ನಾಗ ಎಷ್ಟು ಕೇಡು ಬಯಸ್ತಾಳೆ. ಸುಮ್ಮನೆ ಕೊಡಬಾರ್ದು, ಎದುರಿಸಿದ್ರೆ ಎದುರ್ಕೊಂತಾರೆ ಪ್ರೇಮ. ಇವಾಗ ಅಯ್ಯೋ ಏನಿದ್ರು ಧೈರ್ಯವಾಗಿರ್ಬೇಕು ಅಷ್ಟೇ. ನೀನು ಅಂಥವ್ರ ಕೈಲೆಲ್ಲ ಏನಾದರೂ ಮಾಡೋಂಗಿದ್ರೆ ಆಯ್ತಲ್ಲ. ಬಜಾರರಾಗಿದ್ದರೆ ಅವ್ರ ಹತ್ರ ಇರಬೇಕು, ಬೇರೆ ಬೇರೆಯವ್ರ ಹತ್ರನ ಅವರು ಜೋರು ಮಾಡಿಕೊಂಡು ಅವರು ಪೌರುಷ ಎಲ್ಲ ಬೇರೆಯವ್ರ ಮೇಲೆ ತೋರ್ಸಕ್ಕೆ ಬಂದರೆ ಯಾರು ಕೇಳ್ತಾರೆ? ಇವಾಗ ಯಾರೂ ಕೇಳಲ್ಲ. ಅವ್ರೇನೋ ತಿಳ್ಕೊಬಿಟ್ಟಿದ್ದಾರೆ, ಯಾರು ಏನು ಹೇಳಿದ್ರು ಇವ್ರು ಕೇಳ್ತಾರೆ ಅಂತ ಅಂದ್ಕೊಬಿಟ್ಟಿದ್ದಾರೆ. ಎದುರಿಸಿದ್ರೆ ಎದ್ರಕಂತಾನೆ ನಾನು ಒಂದು ಹಿಂಗ್ಸಾಗಿ ಎದುರಿಸ್ತಾ ಇದ್ದಾಳಪ್ಪ ಇವಳು, ಮತ್ತು ಯಾಕೆ ಬೇಕು, ಮತ್ತು ಕಂಪ್ಲೇಂಟ್ ಅದು ಇದು ಆಗಿಬಿಟ್ರೆ ತುಂಬ ಕಷ್ಟ ಆಗುತ್ತೆ ಅಂತೇಳಿ ಎದ್ರುಕೊಂಡು ಕೊಟ್ಬಿಡ್ತಾರೆ ಅಂತ ಅಂದ್ಕೊಬಿಟ್ಟಿದ್ದಾಳೆ ಪ್ರೇಮ. ನಾಳೆ ಹೊತ್ನಾಗ ಇನ್ನೊಂದು ಎದುರಿಸ್ತಾಳೆ. ಆವಾಗ ಇವತ್ತೇನೋ 15,000, ನಾಳೆ ಹೊತ್ತಿನ ಲಕ್ಷಾನ್ಗಟ್ಲೆ ಕೇಳಿದ್ರೆ, ಇನ್ನೊಂದು ಯಾವುದಾದ್ರೂ ನಮ್ಮ ಮನೆಯವ್ರ ಮೇಲೆ ತಪ್ಪೋರಿಸಿ ಲಕ್ಷಾನ್ಗಟ್ಲೆ ಕೇಳಿದ್ರೆ ಆವಾಗ ನಾವು ಎಲ್ಲಿಂದ ತಗೊಂಬಂದು ಕೊಡಲಿ? ಇವತ್ತೇನೋ 15,000 ಕೊಡ್ತೀವಿ. ಇವತ್ತು ಎದುರಿಸಿದ್ರೆ ನಾಳೆ ಹೊತ್ತಿನ ಇನ್ನೊಂದು ಸತಿ ಎದುರಿಸೋದಕ್ಕೆ ಬರ್ತಾರೆ. ಅದಕ್ಕೆ ಮತ್ತೆ ಇವಾಗ ಧೈರ್ಯವಾಗಿ ನಾವು ಮಾತಾಡಿ ಅದು ಏನಾಗುತ್ತೋ ಆಗಲಿ ಅನ್ನೋ ಥರ ಧೈರ್ಯವಾಗಿರ್ಬೇಕು ಅಷ್ಟೇ, ಎದುರುಕಮ್ಮಕ್ಕೆ ಹೋಗ್ಬಾರ್ದು. ಅಲ್ಲ ಸುಮ್ಮನೆ ಯಾಕೆ ಅತ್ಲಾಗ ಜಗಳ ಮಾಡಿಕೊಂಡು ಅಂಗಡಿ ಹತ್ರ ಇವಾಗ ಬರ್ತಾ ಇರ್ತಾರೆ, ಅವ್ರ ಹತ್ರ ಜಗಳ ಮಾಡ್ಕೊಳ್ಳೋದು ಅಂಗಡಿಗೆ. ಅವರೆಲ್ಲ ಬರ್ತಾ ಇರ್ತಾರಲ್ಲ, ಅದಕ್ಕೆ ಹೋಲ್ಸೇಲಲ್ಲೆಲ್ಲ ತೊಗೊಂಡು ಹೋಗ್ತಾರೆ. ಹೋಲ್ಸೇಲಲ್ಲಿ ಚೆನ್ನಾಗಿ ವ್ಯಾಪಾರ ಆಗುತ್ತೆ. ಅದಕ್ಕೆ ಯಾಕಂತವ್ರ ಹತ್ರ ಅತ್ಲಾಗೆ ದುಡಿಯೋ ಕಾಲದಾಗ ದುಡ್ಕೊಂಡಿದ್ರೆ ಆಗಿತ್ತು. ಸುಮ್ಮನೆ ಅಂಥವ್ರನ್ನೆಲ್ಲ ತಲೆಯಿಂದ ತೆಗ್ದಾಕ ಅತ್ಲಾಗ 15,000 ಎಲ್ಲೋ ದುಡಿತೀವಿ, ಎಲ್ಲೋ ಕಳಿತೀವಿ, ಹೋದ್ರೂ ಹೋಗುತ್ತೆ ಅಂತೇಳಿ ಮುಖಕ್ಕೆ ಎಸ್ತು ಸುಮ್ಮನೆ ಆಗಿಬಿಡ್ಬೋದಾಗಿತ್ತು ಅಂತ ಅಷ್ಟೇ ಹೇಳಿದೆ ನಾನು. ಬೇಡ 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 ಕೊಡಬೇಡ, ಏನೇ ಅಂದ್ರೂ 1 ರೂಪಾಯಿನೂ ಕೊಡಬೇಡ. ನೋಡೋಣ ಅದೆಲ್ಲ ಅದು ಏನಾಗುತ್ತೋ ಏನೋ. ಅವಳು ಯಾವಳು ನೋಡ್ತೀನಿ, ಅವಳೆ ಅಂತ ಮಕ್ತಾಳೆ ಏನು ಎತ್ತ ಅಂತೇಳಿ ಬರ್ತೀನಿ. ನಿನ್ನ ಪಾಡಿಗೆ ನೀನು ಹೋಗಿ ಅಂಗಡಿ ತಗೋ, ಅದು ದಿನ ಹೆಂಗೆ ವ್ಯಾಪಾರ ಮಾಡ್ತೀರ ಹಂಗೆ ಮಾಡಿರಿ. ಸುಮ್ಮನೆ ಅಂಗಡಿ ಅಂತೂ ಬಾಕ್ಲಾಕಕ್ಕೆ ಹೋಗ್ಬೇಡ್ರಿ. ಅಂಗಡಿ ಓನರ್ಗೂ ಮಾತಾಡ್ಕೊಂಬತ್ತೀನಿ, ಅಂಗಡಿ ಓನರ್ ತಗೋನು ನಾನು. ಅದು ಹೆಂಗೆ ತೆಗಿಸ್ತಾಳೆ ನೋಡೇ ಬಿಡೋಣ. ಅವಳ ಅವಳಿಗೆ ಇಷ್ಟೊಂದು ಇರಬೇಕಾದ್ರೆ ನಾವು ಅದಕ್ಕೆ ಬಿಟ್ಕೊಡ್ಬೇಕು? ಅವಳದೇ ಅದ್ರಾಗ ತಪ್ಪು ಇಟ್ಕೊಂಡು ಎಲ್ಲ ಸಾಕ್ಷಿ ಇಟ್ಕೊಂಡು ನಾವ್ಯಾಕೆ ಹೆದರಿಕೆಬೇಕು? ಅಲ್ಲ ಕತ್ಕೊಂಡು ಹೋಗಿರೋದು ಅವಳು ಕಳ್ಳನ ಮುಂದೆ ಅವಳು ಹೆಂಗೆ ಮಾತಾಡ್ತಾಳೆ? ಮನ ಮುರಿಯೋದಿಲ್ದವಳು. ಕಳ್ಳಿ ಕತ್ಕೊಂಡು ಹೋಗ್ಲಿಲ್ಲ ಅಂದರೆ ಬಿಡಪ್ಪ ಒಳ್ಳೆಯವಳು ಅಂತ ಅನ್ಬೋದಾಗಿತ್ತು. ಕಳ್ಳಿ ಕತ್ಕೊಂಡು ಕಳ್ತನ ಮಾಡಿ ಅವಳೇ ಅಷ್ಟೊಂದು ಜೋರು ಮಾಡ್ತಾ ಇದ್ದಾಳೆ ಅಂದಮೇಲೆ ನಮಗಿನ್ನೆಷ್ಟು ಜೋರು ಮಾಡ್ಬೋದು ನಾವು? ಅದಕ್ಕೆ ಕಣಮ್ಮ, ಅವಳಿಗೆ ಅಷ್ಟೊಂದು ಇರಬೇಕಾದ್ರೆ ಕಳ್ತನ ಮಾಡಿಕೊಂಡು ನಮ್ಮ ಹತ್ರ ಎಲ್ಲ ಸಾಕ್ಷಿ ಇಟ್ಕೊಂಡು ನಾವು ಎಲ್ಲ ಸಾಕ್ಷಿ ಇಟ್ಕೊಂಡ್ಮೇಲೆ ಅವಳಿಗೆ ಯಾಕೆ ಹೆದರ್ಕೋಬೇಕು ಹೇಳು? ಅವಳಿಗೆ ಹೆದರ್ಕೊಂಬಂಥದ್ದೇ ಇಲ್ಲ. ನೋಡೋಣ ಅದು ಏನಾಗುತ್ತೋ ಆಗಲಿ. ನಮ್ಮ ವರ್ಷನ್ಗೆ ಅವಳ ಬಜಾರ್ ಹೆಂಗ್ಸು ಇಲ್ಲದೆಲ್ಲನ ಮಾತಾಡಿ ಅವಾಜ್ ಆಗ್ತಾ ಇದ್ದಾಳಂತೆ. ಏನು ಹೆದರಿಕೆ ಬಿಡ್ತಾರೆ ಎದುರ್ಸೋಣ ಅಂತ. ನಮ್ಮನ್ನಿನ್ನ ನೋಡಿಲ್ವಲ್ಲ ಯಾರನ್ನೂ, ಅದಕ್ಕೆ ಬಿಡು ನಾನು ಕೇಳ್ದಷ್ಟು ಕೊಡ್ತಾನೆ ಎದುರ್ಸೋಣ ಅಂತೇಳಿ ಎದುರಿಸ್ತಾ ಇದ್ದಾಳೆ. ಇವತ್ತೇನಾನ ನಾವು 15,000 ಕೊಟ್ಟರೆ ನಾಳೆ ಹೊತ್ತಿನ ಲಕ್ಷಾನ್ಗಟ್ಲೆ ಒರೆಸ್ತಾರಪ್ಪ ತಲೆ ಮೇಲೆ ತಂದು. ಅವಾಗ ಎಲ್ಲಿಂದ ತಗೊಂಬಂದು ಕೊಡಲಿ? ಅದಕ್ಕೆ ಮತ್ತೆ ನೋಡೋಣ ಅವಳು ಯಾರು ಅಂತೇಳಿ ನೋಡ್ತೀನಿ. ನೋಡ್ತಾ ಇರಿ, ಏನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.